ಸರ್ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಜೇನ್ ಪೆಟ್ಟಿಗೆ ಅಲ್ಲ ಸರ್, ಇವೆಲ್ಲ ದುಡ್ಡು ಕೊಡೋ ಬಾಕ್ಸ್ಗಳು. ಕೃಷಿನಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಬೇಕು ಅನ್ನೋ ರೈತರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಹೂವು ಜೇನಾಯ್ತು, ಜೇನು ಹಣವಾಗ್ತಾ ಇದೆ. ನಿಮ್ದು ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಇದೆಯಾ, ತೋಟ ಇದೆಯಾ, ಮನೆ ಇದೆಯಾ, ಅಥವಾ ಈ ಥರದೊಂದು ತೋಟ ಇದೆಯಾ, ಈ ತೋಟದಲ್ಲಿ ಈ ಥರದ ಬಿಸ್ನೆಸ್ ಮಾಡಿ 3 ತಿಂಗಳಿಗೆ ಒಂದೊಂದ್ಸರಿ ದುಡ್ಡು ಬರ್ತಾನೇ ಇರುತ್ತೆ. ಆ ಥರದೊಂದು ಕೃಷಿ ಇದು, ಜೇನು ಕೃಷಿ. ಯಾರೆಲ್ಲ ತೋಟ ಇದೆ, ಕೃಷಿ ಮಾಡ್ತಾ ಇದ್ದೀರಾ, ವ್ಯವಸಾಯದಲ್ಲಿ ಭಾಳ ಆಸಕ್ತಿ ಇದೆ, ಸಬ್ಬಗೆ ಅಂತಂದರೆ ಒಂದು ಹಣದ ಮೂಲ ಹುಡುಕ್ತಾನೆ ಇರ್ತೀರಾ. ಆದರೆ ನೀವು ವ್ಯವಸಾಯದಲ್ಲಿ ಏನೇ ಹಣ ಮಾಡಬೇಕು ಅಂತ ಹೋದರೆ ಇನ್ವೆಸ್ಟ್ಮೆಂಟ್ ಹಾಕೇ ತೆಗಿಬೇಕು. ಆದರೆ ಜೇನು ಕೃಷಿ ಇದೆಯಲ್ಲ, ಇದು ಕಮ್ಮಿ ಇನ್ವೆಸ್ಟ್ಮೆಂಟು, ಹೆಚ್ಚು ಲಾಭ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ವರ್ಷ ನೀವು ದುಡ್ಡು ತಗೊಂತಾನೆ ಇರ್ಬೋದು. ಇದಕ್ಕೆ ಸರ್ಕಾರದವ್ರು ಏನೆಲ್ಲ ಹೇಳ್ತಾ ಇರ್ತಾರೆ, ಆದರೆ ಸರಿಯಾದ ಮಾಹಿತಿ ಕೊಟ್ಟಿರಲ್ಲ. ಸ್ಥಳಾಂತರ ಜೇನು ಕೃಷಿ ಅಂತ ಇವ್ರೇನು ಮಾಡ್ತಾರೆ ಅಂತಂದರೆ, ನಿಮ್ಮ ಚಿಕ್ಕದಾಗಿ ತೋಟ ಇರಲಿ, 10 ಪೆಟ್ಟಿಗೆನೋ 15 ಪೆಟ್ಟಿಗೆನೋ 20 ಪೆಟ್ಟಿಗೆನೋ ನಿಮ್ಮ ಇದರಲ್ಲಿ ಹಾಕಬೇಕು ಅಂತಂದರೆ ಸಾವಿರಾರು ರೂಪಾಯಿ ಮಾಡೋ ಅಂತ ಇದೊಂದು ಬಿಸ್ನೆಸ್ಸು. ಇದಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಗೊಬ್ಬರ ನೀರು ಏನೂ ಹಾಕೋಂಗಿಲ್ಲ. ಇವತ್ತು ಭೂಮಿ ಏನಾಗಿದೆ ಅಂದರೆ ರಸಗೊಬ್ಬರ ಹಾಕಿ ಅದರ ಸತ್ವ ಕಳ್ಕೊಂಬಿಟ್ಟಿದೆ. ನೀವೇನೇ ಮಾಡಿದ್ರೂ, ಉಪಕೃಷಿ ಬೆಳೆದ್ರೂ ಇವತ್ತು ಕೈಗೆ ಆದಾಯ ಸಿಗ್ತಾ ಇಲ್ಲ. ಆದರೆ ಇದು ಏನು ಜೇನು ಕೃಷಿ ಇದೆಯಲ್ಲ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ದುಡ್ಡು ಮಾಡೋಂಥ ಒಂದು ಅತ್ಯುತ್ತಮ ಉದ್ಯಮ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಆಸಕ್ತಿ ಇದೆ ಈ ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡಲೇಬೇಕು. ಎಷ್ಟೋ ಜನ ಯುವಕರು ಕೃಷಿ ಬಗ್ಗೆ ಆಸಕ್ತಿ ಇರೋವಂಥವ್ರು ಹುಡುಕ್ತಾ ಇರ್ತಾರೆ, ಸರ್ಚ್ ಮಾಡ್ತಾ ಇರ್ತಾರೆ, ಯಾವುದು ತುಂಬ ಅತ್ಯುತ್ತಮ ಬೆಸ್ಟ್ ಬಿಸ್ನೆಸ್ಸು ಕೃಷಿನಲ್ಲಿ ಅಂತ. ಇದಕ್ಕಿಂತ ಬೆಸ್ಟ್ ಇರಲಾರ್ದು ಅನ್ನೋದು ನನ್ನ ಒಂದಿದು. ಆಮೇಲೆ ಜೇನು ಕೃಷಿ ಮಾಡೋದ್ರಿಂದ ಇದೊಂದೇ ಲಾಭ ಇಲ್ಲ, ಈ ಕೃಷಿ ಮಾಡೋದ್ರಿಂದ ನಿಮ್ಮ ಏನು ಬೆಳೆ ಬೆಳೆದಿರ್ತೀರಲ್ಲ ಅದ್ರದ್ದು ಇಳುವರಿ ಕೂಡ ಅತ್ಯುತ್ತಮವಾಗಿ ಆಗುತ್ತೆ. ಇದು ಸೈನ್ಸ್ ಪ್ರಕಾರ ನಿಜ. ನೀವು ಬೆಂಗಳೂರಲ್ಲಿ ಇರ್ತೀರಾ, ಇದು ಕ್ವಾಲಿಟಿ ಜೇನು ಎಲ್ಲಿ ಸಿಗುತ್ತೆ ಅಂತ ಹುಡುಕಾಡ್ತಿರ್ತಾರೆ. ಎಷ್ಟೋ ಕಡೆ ಬೆಲ್ಲದ ಪಾಕದಲ್ಲಿ ಕೊಟ್ಟು ವಿಡಿಯೋದಲ್ಲೆಲ್ಲ ನೋಡಿ ಸಾಕಷ್ಟು ಮೋಸ ಹೋಗಿರ್ತೀರ. ಆದರೆ ಈ ವಿಡಿಯೋದಲ್ಲಿ ನೀವೇನು ನೋಡ್ತಿದ್ದೀರಾ, ಪ್ಯೂರಾಗೆ ತೋಟಕ್ಕೆ ಬಂದು ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂಥ ಜೇನುತುಪ್ಪವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋಂಥ ಕೆಲಸ ನೀವು ಮಾಡ್ತಾರೆ. ಪ್ಯೂರ್ ಜೇನುತುಪ್ಪ ಹೇಗಿರುತ್ತೆ ಅಂತ ಇವ್ರು ಹೇಳ್ತಾರೆ, ಹೆಂಗೆ ಜೇನುತುಪ್ಪ ಕಂಡುಹಿಡಿಯೋದು ಅಂತ. ನಿಮ್ಗೇನಾದ್ರು ಈ ಥರ ಪ್ಯೂರ್ ಜೇನುತುಪ್ಪ ಬೇಕು ಅಂತಂದರೆ ಕೆಳಗಡೆ ಕಾಣೋಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಮನೆಗೆ ಕೂಡ ನಿಮಗೆ ಡೆಲಿವರಿ ಸಿಗುತ್ತೆ ಆಲ್ ಓವರ್ ಕರ್ನಾಟಕ. ನೀವು ಆಯುರ್ವೇದ ತೊಗೊಳ್ಳಿ ಅಥವಾ ಈಗಿನ ಡಾಕ್ಟ್ರೆ ತೊಗೊಳ್ಳಿ, ಜ್ವರ, ಕೆಮ್ಮು, ನೆಗಡಿ ಅಥವಾ ಹೆಲ್ತ್ಗೆ ಏನಾದ್ರು ಸಮಸ್ಯೆಗಳಾದರೆ ಪ್ಯೂರ್ ಜೇನುತುಪ್ಪ ತೊಗೊಳ್ಳಿ ಅಂತ ಹೇಳ್ತಾರೆ. ಜೇನುತುಪ್ಪಕ್ಕೋಸ್ಕರ ಹುಡುಕಾಟ ನಡೆಸೇ ಇರ್ತೀರಾ, ಹೆಂಗಿರುತ್ತೆ ಪ್ಯೂರ್ ಜೇನುತುಪ್ಪ ಅಂತ. ಈ ಹುಡುಗರು ತುಂಬ ಕಷ್ಟಪಟ್ಟು ದುಡ್ಡೇ ಮಾಡಬೇಕು ಅಂದರೆ ಬೇರೆ ಬೇರೆ ಬಿಸ್ನೆಸ್ ಇತ್ತು, ಆದರೆ ಅವರು ಇದೇ ಥರದ್ದೇ ಬಿಸ್ನೆಸ್ ಮಾಡ್ತಾವ್ರೆ. ಎಷ್ಟೋ ಜನದ ಆರೋಗ್ಯ ಉಳಿಸ್ತಾವ್ರೆ. ಪ್ಯೂರ್ ಜೇನುತುಪ್ಪದಲ್ಲಿ ಔಷಧಿ ಗುಣಗಳಿರ್ತವೆ, ಎಷ್ಟು ಹಳೇದಾಗುತ್ತೋ ಅಷ್ಟು ಔಷಧಿ ಗುಣಗಳಿರ್ತಾವಂತೆ ಅದರಲ್ಲಿ. ಸೊ ಹಂಗಾಗಿ ಈ ಥರದೊಂದು ಜೇನು ಬಳಸಿ ಆಸ್ಪತ್ರೆ ಮತ್ತು ಕಾಯಿಲೆಗಳಿಂದ ದೂರ ಇರಿ. ಈ ಥರದ್ದು ಬಿಸ್ನೆಸ್ ಮಾಡಬೇಕು ಅಂದರೆ ಇವು ಸಂಪರ್ಕ ಮಾಡ್ಬೋದು. ಎಲ್ಲ ಮಾಹಿತಿ ಕೊಟ್ಟು ನಿಮಗೆ ಬಿಸ್ನೆಸ್ ಸೆಟಪ್ ಮಾಡಿಕೊಡ್ತಾರೆ. ನಮಗೆ ಮನೆಗಳಿಗೆ ಕೊಡಿ, ನಮಗೆ ಮಾಡೋಕ್ಕಷ್ಟು ಟೈಮ್ ಇಲ್ಲ, 1 kg 2 kg 5 kg ಫ್ರೀ ಡೆಲಿವರಿ ಕೊಡಿ ಅಂತಂದರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರೆ. ನಾನು ಒಂದು ಮಾತು ಹೇಳ್ತೀನಿ, 1 kg ಜೇನುತುಪ್ಪ ನಿಮ್ಮ ಮನೇಲಿತ್ತು ಅಂದರೆ ನೀವು 6 ತಿಂಗಳವರೆಗೂ ನೀವು ಆಸ್ಪತ್ರೆ ಬಾಗಿಲೇ ಎತ್ತಲ್ಲ, ನನಗಿರೋ ಮಾಹಿತಿ ಪ್ರಕಾರ.